ಎಲ್ಲರಿಗೂ ಶರಣು. NEP 2020 ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಈ ರೀತಿ ಒಂದು ಕಮಿಷನ್ನ ಮಾಡಿ ಅದೊಂದು ರಿಪೋರ್ಟನ್ನು ತಗೊಂಡು ಅದರ ಆಧಾರದಲ್ಲಿ ಇಲ್ಲಿ ಎಜುಕೇಷನ್ ಸಿಸ್ಟಮ್ನ ಚೇಂಜ್ ಮಾಡಬೇಕು ಅಂತ ಇಂಪ್ಲಿಮೆಂಟ್ ಕೂಡ ಮಾಡಿದ್ರು. ಅದನ್ನು ಫಸ್ಟು ಕರ್ನಾಟಕದಲ್ಲೇ ಇಂಪ್ಲಿಮೆಂಟ್ ಮಾಡಿದ್ರು BJP ಸರ್ಕಾರ ಇದ್ದಾಗ. ಆವಾಗ ನಾವೆಲ್ಲ ಅದನ್ನು ವಿರೋಧ ಮಾಡಿದ್ವಿ. ಅದು ಇಂಪ್ಲಿಮೆಂಟ್ ಆಗೋಕ್ಕೂ ಮೊದಲಿಂದನೂ ವಿರೋಧ ಮಾಡ್ಕೊಂಡು ಬಂದ್ವಿ. ಇಂಪ್ಲಿಮೆಂಟ್ ಆದಾಗ್ಲೂ ವಿರೋಧ ಮಾಡಿದ್ವಿ. ಒಂದಷ್ಟು ಗೊಂದಲಗಳಾಯಿತು. ಈ ಒಂದು ಸರ್ಕಾರ ಇವಾಗೇನು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದೆ, ಇವರು ನಾವೇನಾದರೂ ಬಂದರೆ ಅದನ್ನು ತೆಗೆದುಹಾಕಿ SEP ಮಾಡ್ತೀವಿ, ಅಂದರೆ ಸ್ಟೇಟ್ ಎಜುಕೇಷನ್ ಪಾಲಿಸಿ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ರು. ಅದರಂತೆ ಇವರು ಅಧಿಕಾರಕ್ಕೆ ಬಂದ ಮೇಲೆ ಸೆಪ್ಟೆಂಬರಲ್ಲೋ ಅಕ್ಟೋಬರಲ್ಲೋ 2023 ಒಂದು ಕಮಿಟಿನೇ ಮಾಡಿದ್ರು, 15 ಜನದ ಕಮಿಟಿ. ಅದಕ್ಕೆ ಹೆಡ್ ಯಾರು ಮಾಡಿದ್ರು ಅಂದರೆ ತಿರ್ಗಾ ಇವ್ರೂ ಅದೇ ಆಲ್ ಇಂಡಿಯಾ ಲೆವೆಲ್ ಪಾರ್ಟಿ ಅಲ್ವಾ, ಯಾರೋ ಮಹಾರಾಷ್ಟ್ರದವ್ರನ್ನ ಮಾಡಿದ್ರು. ಅವರು ಬುದ್ಧಿಸ್ಟ್ ಕಮ್ಯುನಿಟಿಯಿಂದ ಬಂದವರು, ತಿರ್ಗಾ ಅಂಬೇಡ್ಕರ್ ವಿಚಾರಧಾರೆಯವರು, ಈ ಥರದನ್ನೆಲ್ಲ ಹೇಳಿ ನಮ್ಮನ್ನೆಲ್ಲ ಬಾಯಿ ಮುಚ್ಚಿಸ್ಬಿಟ್ರು. ಯಾಕೆ? ಕರ್ನಾಟಕದಲ್ಲಿ ಕನ್ನಡದವ್ರು ಯಾರೂ ಇರಲಿಲ್ವಾ? ಅಂಬೇಡ್ಕರ್ ವಿಚಾರಧಾರೆ ಅವರೇ ಬೇಕು, ಬುದ್ಧಿಸ್ಟ್ ವಿಚಾರಧಾರೆನೇ ಬೇಕು ಅಂದರೆ ಖಂಡಿತ ಇದ್ದರು. ಆದರೆ ಇದು ಇವ್ರದ್ದು ಇನ್ನೂ ಒಂದು ರೀತಿಯ ಹುನ್ನಾರ. ಇರಲಿ, ಈ ಒಂದು ಸ್ಟೇಟ್ ಎಜುಕೇಷನ್ ಪಾಲಿಸಿ ಫಾರ್ಮ್ ಮಾಡೋದಕ್ಕೆ ಡೆಡ್ಲೈನ್ ಏನು ಕೊಟ್ಟಿದ್ರು ಅಂದರೆ ಫೆಬ್ರವರಿ 2024 ಇದೊಂದು ರಿಪೋರ್ಟ್ ಕೊಡಬೇಕು ನೀವು. ನಾವು 2024-25 ಸಾಲಿಗೆಲ್ಲೇ ಇದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದರು. ಅದು ಆ ರಿಪೋರ್ಟು ತಯಾರಾಗಲೇ ಇಲ್ಲ. ನಾವೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ, ಅಟ್ಲೀಸ್ಟು 2025-2026 ಇನ್ನೇನು ಜೂನು ಬಂತು, ಕೆಲವರು ಮೇ 20ನೇ ತಾರೀಕಿಂದನೇ ಸ್ಕೂಲ್ಗಳು ಸ್ಟಾರ್ಟ್ ಮಾಡಿಬಿಡ್ತಾರೆ. ಈ ಸಲನಾದರೂ ಇಂಪ್ಲಿಮೆಂಟ್ ಆಗುತ್ತಾ ಅಂತ ನೋಡಿದ್ರೆ ಇನ್ನೂ ಅದ್ರದ್ದು ರಿಪೋರ್ಟೇ ಬಂದಿಲ್ಲ. ಅಟ್ಲೀಸ್ಟು ಈ ಕಮಿಟಿಯವರು ಅದನ್ನು ನಾವು ಸಬ್ಮಿಟ್ ಮಾಡಿಲ್ಲ, ನಮಗೆ ಡೆಡ್ಲೈನ್ ಕೊಟ್ಟಿದ್ರಲ್ಲಿ ಕೆಲಸ ಮುಗಿಸಿಲ್ಲ, ನಮಗಿನ್ನೂ ಟೈಮ್ ಬೇಕು, ಈ ಥರ ಕೂಡ ಅವರು ಸರ್ಕಾರನ ಪರ್ಮಿಷನ್ ಕೇಳಿಲ್ಲ. ಸರ್ಕಾರದವರು ಯಾರೂ ಇದಕ್ಕೆ ಗಮನ ಕೂಡ ಕೊಟ್ಟಿಲ್ಲ. ಯಾಕೆ ಇಷ್ಟೊಂದು ನಿರುತ್ಸಾಹ? ಯಾಕೆ ಇವ್ರಿಗೆ ಎಜುಕೇಷನ್ ಅಂದರೆ ಏನು ಅನ್ಕೊಬಿಟ್ಟವ್ರೆ? ಸುಮ್ಮನೆ ಬಿಸಿ ಊಟ ಹಾಕ್ಸ್ಬಿಡೋದು, ಅಲ್ಲಿ ಒಂದೆರಡು ದಿನ ಇವರು ಜೊತೇಲಿ ತಟ್ಟೆ ಲೋಟ ಹಿಡ್ಕೊಬಿಟ್ಟು ಊಟ ಮಾಡಿಬಿಟ್ಟು ಫೋಟೋಗಳು ಹಾಕ್ಕೊಬಿಟ್ಟು ನಾವು ಅನ್ನ ಹಾಕ್ತಾಯಿದ್ದೀವಿ, ನಾವು ಮೊಟ್ಟೆ ಕೊಡ್ತಾಯಿದ್ದೀವಿ, ಚಿಕ್ಕಿ ಕೊಡ್ತಾಯಿದ್ದೀವಿ, ಈ ಥರದ್ದೇ ಕತೆಗಳನ್ನ ಹೇಳ್ಕೊಂಡು ಸುಮಾರು 3000 ಸ್ಕೂಲು ಮುಚ್ಚಿದ್ದಾರೆ ಇತ್ತೀಚೆಗೂ ಕೂಡ. ಮತ್ತು ಸಾಕಷ್ಟು ಸಾವಿರಾರು ಸ್ಕೂಲಲ್ಲಿ ಒಬ್ಬರೇ ಮೇಷ್ಟ್ರು ಇಲ್ಲ, ಒಬ್ಬರು ಮೇಷ್ಟ್ರಿಲ್ಲ, ಈ ರೀತಿಯ ಒಂದು ದುಸ್ಥಿತಿಗೆ ರಾಜ್ಯ ಸರ್ಕಾರ ನಡೆಸ್ತಾ ಇರುವ ಸ್ಕೂಲ್ಗಳು ತಲುಪಿದ್ದಾವೆ. ಇದು ಬೇಕು ಅಂತಲೇ ಮಾಡ್ತಾ ಇರೋದು. ಈ ಪ್ರೈವೇಟು ಸ್ಕೂಲ್ಗಳು ಜಾಸ್ತಿ ಆಗ್ಬಿಡ್ತು ಅಂದರೆ ಪರ್ಮಿಷನ್ ಯಾರು ಕೊಡ್ತಾ ಇರೋದು? ಪರ್ಮಿಷನ್ ಇವರೇ ಕೊಡ್ತಾ ಇರೋದು. ಆ ಪ್ರೈವೇಟ್ ಸ್ಕೂಲ್ಗಳಿಗೆ ಸಾಕಷ್ಟು ಕಂಡೀಷನ್ಸ್ ಇದೆ. ಯಾವುದೇ ಒಂದು ಸ್ಕೂಲ್ ಆಗಬೇಕು ಅಂತಂದರೆ ಅವರ ಆ ಕಾಂಪೌಂಡ್ ಸುತ್ತ ಒಂದು ಫೈರ್ ಇಂಜನ್ನು ಈಸಿಯಾಗಿ ಓಡಾಡಬೇಕು, ಆ ರೀತಿಯ ರೂಲ್ಸ್ ಇದೆ. ಆದರೆ ಯಾವ ಸ್ಕೂಲೂ ಈ ಎಲ್ಲ ರೂಲ್ಸ್ ಪ್ರಕಾರ ಮಾಡ್ತಾ ಇಲ್ಲ. ಇವರು ಎಲ್ಲೋ ಒಂದು ಕಡೆ ಯಾವುದೋ ಒಂದು ಬಿಲ್ಡಿಂಗಲ್ಲಿ 1-2 ರೂಮಲ್ಲಿ ಬೆಂಚ್ ಹಾಕ್ಬಿಡೋದು, ಅಲ್ಲಿ ಈ ಒಂದು ದಂಧೆ ಮಾಡ್ಕೊಬಿಟ್ಟಿದ್ದಾರೆ. ಈಗ ಇಲ್ಲಿ ಸ್ಟೇಟ್ ಎಜುಕೇಷನ್ ಪಾಲಿಸಿನ ಇಂಪ್ಲಿಮೆಂಟ್ ಮಾಡಿಸ್ಬೇಕು. ಅದರಿಂದ ನಾವಂತೂ ಒಂದಷ್ಟು ಜನ ಬಿದ್ದಿದ್ದೀವಿ. ಈಗ ಏನಾಗಿದೆ ಅಂತಂದರೆ NEP ಅನ್ನುವಂಥದ್ದು ತಮಿಳ್ನಾಡಲ್ಲೂ ಜಾರಿ ಆಗಲೇಬೇಕು ಅಂತೇಳಿ ಯಾರೋ ತಮಿಳವ್ರ ಕೈಯಲ್ಲೇ ಇವರು ನಾಡದ್ರೋಹಿ RSS ಅವರು ಕೇಸ್ ಹಾಕ್ಸಿದ್ರು ಇದರಲ್ಲಿ ಸುಪ್ರೀಂ ಕೋರ್ಟಲ್ಲಿ. ಸುಪ್ರೀಂ ಕೋರ್ಟು ಚೀಮಾರಿ ಹಾಕಿದೆ, ನಿಮ್ಗೇನಕ್ಕಪ್ಪ ಬೇಕೋ, ಯಾವುದೇ ರಾಜ್ಯಕ್ಕೂ ಆ ರೀತಿ ಫೋರ್ಸ್ ಮಾಡೋಂಗಿಲ್ಲ, ರಾಜ್ಯ ಸರ್ಕಾರ ಡಿಸೈಡ್ ಮಾಡಬೇಕು, ಅದು ಅವ್ರದ್ದೇ ಎಜುಕೇಷನ್ ಇರಬೇಕಾ ಇಲ್ಲ NEP ಅಡಾಪ್ಟ್ ಮಾಡ್ಕೋಬೇಕಾ ಅಂತ. ಇದು ಭಾಳ ದೊಡ್ಡ ಗೆಲುವು. ಯಾರಿಗೆ? ನಾವೆಲ್ಲ ಯಾರು ರಾಜ್ಯಗಳ ಸ್ವಾಯತ್ತತೆ ಬಯಸ್ತಾ ಇದ್ದೀವಿ, ನಮಗೆ ಇದು ಭಾಳ ದೊಡ್ಡ ಗೆಲುವು. ಎಜುಕೇಷನ್ ಅನ್ನುವಂಥದ್ದು ಸಂಪೂರ್ಣವಾಗಿ, ಅದು ಮೆಡಿಕಲ್ ಆಗ್ಬೋದು, ಇಂಜಿನಿಯರಿಂಗ್ ಆಗ್ಬೋದು, LKG ಆಗ್ಬೋದು, 1ನೇ ಕ್ಲಾಸ್ ಇರ್ಬೋದು, ಪ್ರತಿಯೊಂದೂ ಅದು ರಾಜ್ಯ ಸರ್ಕಾರದ ಕೈಯಲ್ಲೇ ಇರಬೇಕು. ಈಗ ಈ ಸುಪ್ರೀಂ ಕೋರ್ಟು ಏನು ತೀರ್ಪು ಕೊಟ್ಟಿದೆ, ಇದು ಭಾಳ ಗಟ್ಟಿಯಾದ ಸ್ಟೇಟ್ ಎಜುಕೇಷನ್ ಪಾಲಿಸಿ, ಅಂದರೆ ರಾಜ್ಯ ಸರ್ಕಾರದ ಶಿಕ್ಷಣ ನೀತಿನ ರೂಪಿಸೋದಕ್ಕೆ ಭಾಳ ಪೂರಕವಾಗಿ ಇರುವಂಥದ್ದು. ಇದೇ ಒಂದು ನಿಟ್ಟಲ್ಲಿ ಈ ಸಲನಾದ್ರೂ ಇವರು ಸ್ಟೇಟ್ ಎಜುಕೇಷನ್ ಪಾಲಿಸಿನ ಇಂಪ್ಲಿಮೆಂಟ್ ಮಾಡಬೇಕು. ನಮಗೆ ಇರೋ ಮಾಹಿತಿ ಪ್ರಕಾರ ಏನೋ ಫೈನಲ್ಲು ಮೀಟಿಂಗು ಈಗ ಮೇ 24ರಿಂದ 27ರವರೆಗೇನೋ ಇದೆ, ಆವಾಗ ಸಬ್ಮಿಟ್ ಮಾಡ್ತಾರೆ. ಈ ಸಲನೇ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ.
ನಮಗೆ ಹೆಂಗೆ ಇದು ಎಲ್ಲ ಗೊತ್ತಾಯಿತು ಅಂತಂದರೆ, ಏನು ಈ 3 ಲ್ಯಾಂಗ್ವೇಜ್ ಪಾಲಿಸಿ ಇದೆ ಎಜುಕೇಷನಲ್ಲಿ ಕರ್ನಾಟಕದಲ್ಲಿ, ಇದನ್ನು ತೆಗೆದು 2 ಲ್ಯಾಂಗ್ವೇಜ್ ಪಾಲಿಸಿ ಮಾಡಿಸ್ಬೇಕು ಅಂತೇಳಿ ನಾವು ಶಿಕ್ಷಣ ಸಚಿವರಿಂದೆ, ಮುಖ್ಯಮಂತ್ರಿಗಳ ಹಿಂದೆ ಸುಮಾರು ವರ್ಷಗಳಿಂದ ಬಿದ್ದಿದ್ರು ಕೂಡ ಇತ್ತೀಚೆಗೆ ಭಾಳ ತೀವ್ರವಾಗಿ ಅವರ ಅಧಿಕಾರಿಗಳನ್ನ, ಪ್ರಿನ್ಸಿಪಲ್ ಸೆಕ್ರೆಟರಿನ, ಮಿನಿಸ್ಟರ್ಗಳನ್ನ ಭೇಟಿ ಮಾಡಿ ಅವ್ರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಒಂದಷ್ಟು ಕನ್ವಿನ್ಸ್ ಆಗಿದ್ದಾರೆ. ಹೆಂಗೆ ಕನ್ವಿನ್ಸ್ ಆಗಿದ್ದಾರೆ ಅಂತಂದರೆ, 1992 ಹಿಂದಿ ಸಬ್ಜೆಕ್ಟ್ಗೆ ಇದ್ದದ್ದು ಬರೀ 50 ಮಾರ್ಕ್ಸು, ಕನ್ನಡಕ್ಕೆ 150 ಮಾರ್ಕ್ಸ್ ಇತ್ತು. ಒಟ್ಟು ಅವಾಗ ಇವರು ಎಕ್ಸಾಮ್ ಬರೀತಿದ್ದದ್ದು 600 ಮಾರ್ಕ್ಸ್ಗೆ. ಅಂದರೆ ಗಣಿತ 100 ಮಾರ್ಕ್ಸು, ವಿಜ್ಞಾನ 100 ಮಾರ್ಕ್ಸು, ಸಮಾಜ ವಿಜ್ಞಾನ 100 ಮಾರ್ಕ್ಸು, ಇಂಗ್ಲೀಷ್ 100 ಮಾರ್ಕ್ಸು, ಕನ್ನಡಕ್ಕೆ 150, ಹಿಂದಿಗೆ 50, 600 ಮಾರ್ಕ್ಸ್ಗಿತ್ತು. ಇವ್ರೇನು ಮಾಡಿಬಿಟ್ರು, 91, 92 ಸಂದರ್ಭದಲ್ಲಿ 2 ಘಟನಾವಳಿಗಳು ಒಂದು ರೀತಿ ಆವರಿಸ್ಕೊಬಿಟ್ಟಿದ್ವು ಕರ್ನಾಟಕದ ಜನತೆನ. ಒಂದು ಆಲ್ ಇಂಡಿಯಾ ಮಟ್ಟದಲ್ಲಿ ನಡೆದಂಥ ಬಾಬ್ರಿ ಮಸೀದಿ ಗಲಾಟೆ, ಮತ್ತೊಂದು ಈ ಕಾವೇರಿ ನೀರಿನ ವಿಚಾರಕ್ಕೆ ಆದಂಥ ಗಲಾಟೆ. ಬಂಗಾರಪ್ಪ ಅವರು ಏನು ಸುಗ್ರೀವಾಜ್ಞೆ ಹೊರಡಿಸಿದ್ರು, ಈ ಥರದ್ದೆಲ್ಲ ಇತ್ತಲ್ಲ. ಈ ಒಂದು ವಿಚಾರದಲ್ಲಿ ಮೈಮರೆತರು ಹೋರಾಟಗಾರರು, ಶಿಕ್ಷಣ ತಜ್ಞರು ಎಲ್ಲ ಮೈಮರೆತರು. ಇವ್ರು ಏನು ಮಾಡಿದ್ರು, ಈ ನಾಡದ್ರೋಹಿ ಚಿಂತನೆಯವರು ಆಫೀಸರ್ಸ್ ಇರ್ಬೋದು, ಇಲ್ಲ ಅದನ್ನು ಫಾಲೋ ಅಪ್ ಮಾಡೋರು ಕೆಲವರು ಇದ್ದೇ ಇರ್ತಾರೆ. ಅವರು ಈ ಒಂದು ಸಂದರ್ಭನ ಬಳಸ್ಕೊಂಡು, ದುರ್ಬಳಕೆ ಮಾಡ್ಕೊಂಡು ಕನ್ನಡನ 150ರಿಂದ 125ಕ್ಕೆ ಇಳಿಸಿದ್ರು, ಹಿಂದಿನ 50ರಿಂದ 100 ಮಾರ್ಕ್ಸ್ಗೆ ಏರಿಸಿದ್ರು. ಅವತ್ತಿಂದ 600 ಮಾರ್ಕ್ಸ್ಗೆ ಬರೀತಿದ್ದ ಎಕ್ಸಾಮು 625ಕ್ಕೆ ಹೋಯಿತು. ಏನು 25 ಮಾರ್ಕ್ಸು ನಾವು ಕನ್ನಡಕ್ಕೆ ಕಳ್ಕೊಂಡ್ವಿ, ಅದು ಭಾಳ ದೊಡ್ಡ ನಷ್ಟ ಆಯಿತು. ಇದೆಲ್ಲದಕ್ಕಿಂತ ದೊಡ್ಡ ನಷ್ಟ ಆಗಿದ್ದೇನು ಅಂದರೆ, ಇನ್ನೂ 50 ಮಾರ್ಕ್ಸು ಜಾಸ್ತಿ ಹಿಂದಿಗೆ ಓದಬೇಕಾಯ್ತಲ್ಲ, ಅಲ್ಲಿಂದ ಬಹಳ ದೊಡ್ಡ ತೊಡಕಾಯಿತು. ನೀವು ಬೇಕಾದರೆ ಗಮನಿಸಿ, ಯಾರೆಲ್ಲ 50 ಮಾರ್ಕ್ಸ್ಗೆ ಹಿಂದಿನ ಬರೆದಿದ್ದಾರೆ ಅವರು ಅದಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಟ್ಟೇ ಇಲ್ಲ. ಅವಾಗೆಲ್ಲ ಹೇಳ್ತಾರೆ ನಮ್ಮ ಸೀನಿಯರ್ಸು, ನಾನು 100 ಮಾರ್ಕ್ಸ್ಗೆ ಬರೆದಿರೋದು SLCಲಿ, 92ವರೆಗೂ ಬರೆದಿರೋರು, ಅಯ್ಯೋ ಏನೋ ಒಂದು ಹಿಂದೆ ಮುಂದೆ ತಿರುಗಿಸಿ ಬರೆದ್ಬಿಡ್ತಿದ್ವಿ, ನಮಗೆ ಮೇಷ್ಟ್ರೇ ಇರ್ತಿರ್ಲಿಲ್ಲ, ಅವರೇ ಹೇಳ್ಬಿಡೋರು ಈ ಥರ ಬರೀರಿ, ಆ ಥರ ಬರೀರಿ ಅಂತ. ಅಷ್ಟು ಕೇರ್ಲೆಸ್ ಆಗಿ, ನೆಗ್ಲೆಕ್ಟ್ ಆಗಿ ಇದ್ದ ಸಬ್ಜೆಕ್ಟ್ಗೆ ಬೇರೆ ಎಲ್ಲ ಸಬ್ಜೆಕ್ಟು ಒಂದೇ, ಹೆಂಗೆ ಗಣಿತಕ್ಕೆ ನಾವು 100 ಮಾರ್ಕ್ಸ್ಗೆ ಓದ್ತೀವೋ ಅದೇ ರೀತಿ ಹಿಂದಿಗೂ ಓದುವಂಥ ದುಸ್ಥಿತಿ ಬಂದ್ಬಿಡ್ತು. ಈಗಾಗಲೇ ಇದು ಒಂದು 32-33 ವರ್ಷ ಆಗಿದೆ. ಈಗ ಒಂಥರ ಚಿತ್ರಹಿಂಸೆ ಕೊಡುವಂಥ ವಿಚಾರ ಕೂತಿದೆ. ಇದನ್ನೆಲ್ಲ ನಾವೀಗ ಸರ್ಕಾರದ ಗಮನಕ್ಕೆ ತಂದ ಮೇಲೆ ಅವರು ಕೂಡ ಒಂದಷ್ಟು ಸಾಫ್ಟ್ ಆಗಿದ್ದಾರೆ. ನಾವಂತೂ ಕಡಾಖಂಡಿತವಾಗಿ ಹಿಂದಿ ಸಬ್ಜೆಕ್ಟನ್ನೇ ಕಿತ್ತಾಕಿ ಅಂತ ಕೂತಿದ್ದೀವಿ. ಆಯಿತು, ಅದಕ್ಕೆ ಮಾತಾಡ್ತೀವಿ ಅಂಥೇಳಿ ಈ ಒಂದು ಮೇ ತಿಂಗಳು 3ನೇ ವಾರದಲ್ಲಿ ಎಲ್ಲ ಚಿಂತಕರು, ಹೋರಾಟಗಾರರು ಇವ್ರನ್ನೆಲ್ಲ ಸಭೆ ಕರೆದು ಮಿನಿಸ್ಟ್ರ್ ಜೊತೆ ಒಂದು ಮಾತುಕತೆ ಆಗಬೇಕು ಅಂತ ನಾವು ದ್ರಾವಿಡ ಕನ್ನಡಿಗರ ಚಳವಳಿಯಿಂದ ಒಂದು ಮನವಿ ಸಲ್ಲಿಸಿದ್ದೀವಿ. ಆಯಿತು ಅಂತ ಒಪ್ಕೊಂಡಿದ್ದಾರೆ. ಇದ್ರ ಜೊತೆಗೆ ನಮಗೆ ಬಂದ ಸಜೆಷನ್ ಏನಂದರೆ, ಸ್ಟೇಟ್ ಎಜುಕೇಷನ್ ಪಾಲಿಸಿ ಫಾರ್ಮ್ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಅದೇ ಆಗಲೇ ಹೇಳಿದ್ನಲ್ಲ, ಯಾರೋ ಹೊರಗಡೆಯವ್ರು ಮಾಡಿದ್ದಾರೆ. ಆದರೂ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ, ನಾವೀಗ ಈ ವ್ಯವಸ್ಥೆ ಒಳಗಡೆ ಇದ್ದೀವಿ. ನಾವು ಅವ್ರಿಗೂ ಕೂಡ ಒಂದು ಮನವಿನ ಸಲ್ಲಿಸಿ, ನೀವು ಫಾರ್ಮ್ ಮಾಡುವಂಥ ಸ್ಟೇಟ್ ಎಜುಕೇಷನ್ ಪಾಲಿಸಿಲಿ ಅದು 2 ಲ್ಯಾಂಗ್ವೇಜ್ ಪಾಲಿಸಿನೇ ಆಗಿರಬೇಕು. ಮೊದಲನೇ ಲ್ಯಾಂಗ್ವೇಜು ಕನ್ನಡ ಕಡ್ಡಾಯವಾಗಿರಬೇಕು. ಈಗ ಯಾವ ರೀತಿ ಇದೆ ಅಂದರೆ, ಫಸ್ಟ್ ಲ್ಯಾಂಗ್ವೇಜು ನೀವು ಕನ್ನಡ ಆದರೂ ತಗೋಬೋದು, ಇಲ್ಲ ಸ್ಯಾನ್ಸ್ಕ್ರಿಟ್ ಆದರೂ ತಗೋಬೋದು. ತುಂಬ ಜನ ಸ್ಯಾನ್ಸ್ಕ್ರಿಟ್ ಯಾಕೆ ತಗೋತಾರೆ ಅಂತಂದರೆ, ಮಾರ್ಕ್ಸು ನಿಮಗೆ ಔಟ್ ಆಫ್ ಔಟ್ ಕೊಡ್ತಾರೆ, ಕನ್ನಡಕ್ಕಾದರೆ ಕೊಡೋದಿಲ್ಲ ಅನ್ನುವಂಥ ಮನಸ್ಥಿತಿನ ಹುಟ್ಟಾಕ್ಬಿಟ್ಟಿದ್ದಾರೆ. ಹಾಗಾಗಿ ತುಂಬ ಜನ ಸ್ಯಾನ್ಸ್ಕ್ರಿಟಿನ ತಗೊಂಡು ಅವ್ರು ಯಾವಾಗ ಅದನ್ನು ಓದ್ಬಿಡ್ತಾರೆ, ಆ ಸ್ಯಾನ್ಸ್ಕ್ರಿಟಲ್ಲಿರುವ ಚಿಂತನೆ ಅವ್ರನ್ನ ನಾಡದ್ರೋಹಿಗಳನ್ನಾಗಿ ರೂಪಿಸುತ್ತೆ ಹೊರತಾಗಿ ಅವ್ರನ್ನ ಯಾವ ಕಾರಣಕ್ಕೂ ಈ ಕನ್ನಡ ನಾಡು ನುಡಿ ಪರವಾಗಿ, ಸಮಾನತೆ ಪರವಾಗಿ ಅವ್ರ ಮನಸ್ಥಿತಿನ ರೂಪಿಸೋದಿಲ್ಲ. ಹಾಗಾಗಿ ಸ್ಟೇಟ್ ಎಜುಕೇಷನ್ ಪಾಲಿಸಿಲಿ ಅದು 2 ನುಡಿಯ ಪದ್ಧತಿನೇ ಇರಬೇಕು. ಮೊದಲನೇ ಲ್ಯಾಂಗ್ವೇಜು ಈ ನೆಲದ ನುಡಿ ಕನ್ನಡನೇ 100% ಎಲ್ರೂ ಕಡ್ಡಾಯವಾಗಿ ತಗೋಬೇಕು ಅಂತ ಇರಬೇಕು. ಮತ್ತು 2ನೇ ಲ್ಯಾಂಗ್ವೇಜು ಅದು ಇಂಗ್ಲೀಷ್ ಇರಲಿ. ಇನ್ನು ನೀವು ಕೇಳ್ಬೋದು, ಕೆಲವ್ರ ಮಾತೃಭಾಷೆ ಬೇರೆ ಇರುತ್ತೆ, ನೀವು ಈ ರೀತಿ ಫೋರ್ಸ್ ಮಾಡಬಾರ್ದು ಅಂತ. ಅವ್ರವ್ರ ಮಾತೃಭಾಷೆ ಅವರು ಮನೇಲಿ ಮಾತಾಡ್ತಾರೆ, ಅದನ್ನು ಎಕ್ಸ್ಟ್ರಾ ಕಲ್ತ್ಕೋಬೇಕು ಅಂತಂದರೆ ಅದಕ್ಕೆ ಬೇರೆ ಬೇರೆ ಕ್ಲಾಸಸ್ ಇರುತ್ತೆ.
ಅದು ಎಕ್ಸ್ಟ್ರಾ ಅವ್ರ ಇಂಟ್ರೆಸ್ಟು ಅವ್ರು ಕಲ್ತ್ಕೊಳ್ಳಿ. ಯಾಕಂತಂದರೆ ಕನ್ನಡದವರು ಬೇರೆ ಬೇರೆ ನೆಲದಲ್ಲಿರೋರು ಅವರು ಅಲ್ಲಿ ಹೋಗ್ಬಿಟ್ಟು ನಮಗೆ ಕನ್ನಡನೇ ಬೇಕು ಅಂತ ಎಲ್ಲೂ ಕೂಡ ಕೇಳಿಲ್ಲ. ಅವ್ರು ಕಲೀಲೇಬೇಕು ಅಂತಂದರೆ ಸಪ್ರೇಟ್ ಒಂದು ಟೀಚರ್ನ ಇಟ್ಟು ಕಲ್ತ್ಕೋತಾರೆ ಹೊರತಾಗಿ ಆ ಒಂದು ನೆಲದ ನುಡಿಗೆ ಮೋಸ ಮಾಡ್ತಾ ಇಲ್ಲ. ಇದು ಬೇರೆಯವರು ಕೂಡ ಕಲ್ತ್ಕೊಳ್ಬೇಕು. ಕಲ್ತ್ಕೊಳ್ಬೇಕು ಅಂತಂದರೆ ಎಲ್ಲ ನೈತಿಕತೆಯಿಂದ ಕಲ್ತ್ಬಿಡ್ತಾರೆ, ಅದೆಲ್ಲ ಸುಳ್ಳು. ಈ ನೆಲದ ಕಾನೂನು ಅಷ್ಟು ಭದ್ರವಾಗಿ ಬಿಗಿಯಾಗಿ ಇದ್ದರೆ ಮಾತ್ರನೇ ಕಲಿಯುವಂಥದ್ದು. ಇನ್ನು ನಮ್ಮ ಮಂಡ್ಯ ಪಾಂಡುಪುರದ ನಾಗರತ್ನ ಮೇಡಮ್ ಅವರು, ಅವರ ತಂದೆ ಕೂಡ ಇಲ್ಲಿ ಕರ್ನಾಟಕದಲ್ಲಿ ಚೀಫ್ ಜಸ್ಟಿಸ್ ಆಗಿದ್ದರು. ಅವರು ಈಗ ನೆಕ್ಸ್ಟು ಇಡೀ ಇಂಡಿಯಾಗೇ ದೊಡ್ಡ ಜಡ್ಜ್ ಆಗುವ ಎಲ್ಲ ಸಾಧ್ಯತೆಯೂ ಇದೆ. ಅವರು ಒಂದು ಮಾತನ್ನು ಹೇಳಿದ್ದಾರೆ, ಈ ಡಿಲಿಮಿಟೇಷನ್ ಆಗುವಂಥದ್ದು ಸೌತ್ ಸ್ಟೇಟ್ಸ್ಗೆ ತುಂಬ ಅಪಾಯ. ಏನಾದ್ರೂ ಈ ಡಿಲಿಮಿಟೇಷನು ಜನಸಂಖ್ಯೆ ಆಧಾರದಲ್ಲಿ ಆಗ್ಬಿಡ್ತು ಅಂತಂದರೆ ಸೌತ್ ಇಂಡಿಯನ್ ಸ್ಟೇಟ್ಸು ಅವರ ರೆಪ್ರೆಸೆಂಟೇಷನ್ಸ್ನ ಕಳ್ಕೋಬೇಕಾಗುತ್ತೆ, ಕಡಿಮೆ ಆಗಿಬಿಡುತ್ತೆ ಅಂತ ತಿಳಿಸಿದ್ದಾರೆ. ಇದು ಕೂಡ ನಮಗೆ ಪೂರಕವಾದಂಥ ಒಂದು ವಿಚಾರ. ಹಾಗಾಗಿ ಇದೆರಡೂ ವಿಚಾರನ ನಾವುಗಳು ಹೆಚ್ಚು ಪ್ರಚಾರ ಮಾಡಿ ಎಲ್ಲ ಜನರಲ್ಲಿ ಅರಿವು ಮೂಡಿಸ್ಬೇಕು. ಅದು ಬಿಟ್ಟು ಈಗೆಲ್ಲ ಫೇಕ್ ನ್ಯೂಸು ಅದರಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ. ಆ ಟಿ ವಿ ಮಾಧ್ಯಮದವರಂತೂ ಅವರೇ ಫೇಕ್ ನ್ಯೂಸ್ಗಳು ಹಾಕ್ಬಿಡೋದು, ತಿರ್ಗಾ ಅವ್ರನ್ನ ಅವರೇ ಬೈಯುವಂಥದ್ದು, ಈ ಥರ ಬಕ್ರಗಳು ಮಾಡ್ತಾಯಿದ್ದಾರೆ. ಹಾಗಾಗಿ ನಮಗೆ ಬೇಡದ ವಿಚಾರಗಳನ್ನ ಬಿಟ್ಟಾಕಿ ಅದ್ರ ಬಗ್ಗೆ ಮಾತಾಡೋದೂ ವೇಸ್ಟ್ ಅಂತ ನಾವು ಪರಿಗಣಿಸಿ ಇವೆರಡೂ ವಿಚಾರನ ನಾವು ಹೆಚ್ಚು ಜನರನ್ನ ಎಜುಕೇಟ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಮೂಲಕ ನಮಗೆ ಒಂದು ಪೂರಕವಾದ ಆರ್ಡರ್ಗಳು ಬಂದಿದೆ ಅಂತಲೇ ನಾನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶರಣು. ಥ್ಯಾಂಕ್ ಯು.